ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ವಿಜಯಪುರ ನಗರದಲ್ಲಿ ಕೆಲವೊಂದು ಮಾಜಿ ಕಾರ್ಪೊರೇಟರ್ಗಳು ಕೆಲವೊಂದು ಸಮಾಜಘಾತಕ ಶಕ್ತಿಗಳ ಜೊತೆಗೂಡಿ ನಗರದ ಬಯಲು ಜಾಗೆ, ಗಾರ್ಡನ್ ಜಾಗೆ ಮತ್ತು ಯಾರು ಭಾಳ ವರ್ಷಗಳಿಂದ ವಿಜಯಪುರ ನಗರವನ್ನು ಬಿಟ್ಟು ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗಿರ್ತಾರೆ ಅಂಥ ಆಸ್ತಿಗಳನ್ನು ಕಬಳಿಸುವಂಥ ಒಂದು ದೊಡ್ಡ ಗ್ಯಾಂಗು ಬಿಜಾಪುರದಲ್ಲಿದೆ. ಅವ್ರಿಗೆ ಯಾವುದೋ BJP, ಕಾಂಗ್ರೆಸ್ಸು, JDS ಏನೂ ಸಂಬಂಧ ಇಲ್ಲ. ಅದು ಒಂದು ಭೂಗಳರ ಒಂದು ಗ್ಯಾಂಗು. ಅದ್ರ ಹಿಂದೆ ಒಬ್ಬ ಬಾಸ್ ಇದ್ದ, ಮಾಜಿ ಶಾಸಕ. ಆ ಬಾಸ್ ಅಂತಾಗಿ ಇವರೆಲ್ಲ ಇದ್ದು ಕಳೆದ ಮಹಾನಗರ ಪಾಲಿಕೆ ಸದಸ್ಯರು ಏನು ಚುನಾವಣೆಯಲ್ಲಿ ಅವತ್ತನ್ನೆಲ್ಲ ನಿರ್ಮೂಲನೆ ಮಾಡಿ ಹೊಸ ಯುವಕರು ಇವತ್ತು ಮಹಾನಗರ ಪಾಲಿಕೆ ಸದಸ್ಯರಾಗ್ಯಾರ. ಒಳ್ಳೆಯವ್ರು ಯಾರಾದಾರ ಅವರೆಲ್ಲ ಆಗ್ಯಾರ. ಅವರೆಲ್ಲ ಕ್ರಿಯಾಶೀಲ ಕೆಲಸ ಮಾಡ್ಲಕತ್ತಾರ. ಇವತ್ತು ಏನಾಗಿದೆ, ಅನೇಕ ಕಡೆ ಇವತ್ತು ಗ್ಯಾಂಗ್ ಬಾಡಿಯಲ್ಲಿ ಅಲ್ಲಿ ಇದೇ ರೀತಿ ಮಾಡ್ಯಾರ. ಪಾಪ ಸಾರ್ವಜನಿಕ ಉದ್ದೇಶಕ್ಕೆ ಗಾರ್ಡನ್ ಆಗಬೇಕು, ಅಲ್ಲಿ ಒಂದು ಸಾಂಸ್ಕೃತಿಕ ಭವನ ಆಗಬೇಕು. ಸಂಜೆ ಮುಂದೆ ಹೆಣ್ಮಕ್ಳು ಏನು ವಯಸ್ಸಾದವರು, ರಿಟೈರ್ ಆದವರು ಸಾಯಂಕಾಲ ಅಲ್ಲಿ ಬಂದು ಕೂತು ಅವರ ಒಂದು ಟೈಮ್ ಪಾಸ್ ಆಗಲಿ ಅಥವಾ ಮಾತುಕತೆ ಆಗಲಿ, ಒಂದು ಚರ್ಚೆ ಆಗಲಿಕ್ಕೆ ಇಂಥ ಸಾರ್ವಜನಿಕ ಉಪಯೋಗಕ್ಕಿರುವಂಥ ಜಾಗಗಳದ. ಆದರೆ ಭಾಳ ದಿವಸಗಳಿಂದ ಅದನ್ನು ಅವರು ಕಣ್ಣಿಟ್ಟಿರ್ತಾರೆ, ಎಲ್ಲೆಲ್ಲಿ ಎಂಥ ಜಮೀನುಗಳದಾವ, ಯಾವ ರೀತಿ ಈ ಭೂಮಿಯನ್ನು ಲಪಟಾಯಿಸ್ಬೇಕು. ಇದು ಮೊದಲಿನಿಂದಲೂ ಒಂದು ವಿಜಯಪುರ ನಗರದಲ್ಲಿ ಶಾಸಕರ ಒಂದು ಸಪೋರ್ಟ್ನಿಂದ ಆಗೋದು ಬಂದಿದೆ. ಈಗ ಆ ಪರಿಸ್ಥಿತಿ ಇಲ್ಲ ವಿಜಯಪುರ ನಗರದಲ್ಲಿ. ಎಲ್ಲ ಕಡೆ ಸಾರ್ವಜನಿಕ ಏನು ನಮ್ಮ ಉದ್ಯಾನಗಳದಾವು ಅಂಥವನ್ನೆಲ್ಲ ಅಭಿವೃದ್ಧಿ ಮಾಡ್ಲಕತ್ತೀವಿ. ಸ್ವಲ್ಪ ಇದು ಏನಿದೆ, 4 ವಾರ್ಡು 4 ಕ್ಷೇತ್ರದಲ್ಲಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಅಭಿವೃದ್ಧಿ ಕಡಿಮೆ ಆಗಿದೆ. ಈಗ ನಮ್ಮ ಹೊಸ ಶಾಸಕರೇನು ಕಟ್ಟಿಕೊಂಡು ಬಂದಾರ, ಅವರು ಸಹ ಈಗ ಮೊನ್ನೆ 150 ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಬಂದಿದೆ. ಅದರಲ್ಲಿ ಸುಮಾರು 100 ಕೋಟಿ ರೂಪಾಯಿ ಮೇಲೆ ನಮ್ಮ ಬಿಜಾಪುರ ವಿಧಾನಸಭೆ ಬಂದಿದೆ. ಉಳಿದದ್ದು ನಮ್ಮ ಈ ಒಂದು ವಿಜಯಪುರ ನಗರದಲ್ಲಿರುವಂಥ 4 ಕ್ಷೇತ್ರದ ಅಭಿವೃದ್ಧಿ ಬಂದಿದೆ. ಇದನ್ನೆಲ್ಲ ಗಮನಿಸಲಾಗಿ ಇವತ್ತು ನಮ್ಮೆಲ್ಲ ಕಾರ್ಪೊರೇಟ್ರು, ಈ ಭಾಗದ ಕಾರ್ಪೊರೇಟರ್ ಇರ್ಬೋದು, ನಮ್ಮ ರಾಜೇಶ್ ದೇವಗಿರಿಯವರು ಇರ್ಬೋದು, ಅದೇ ರೀತಿ ಇಲ್ಲಿ ಹೆಣ್ಮಕ್ಳು ಕೂಡಿ ಈ ಒಂದು ಆಸ್ತಿಯನ್ನು ಹೊಡ್ಕೋಬೇಕಂತೇಳಿ ಒಂದು ಗುಂಪು, ಅವರು ಒಬ್ಬ ಮುಸ್ಲಿಮು ಅಲ್ಲಾ ಅಬ್ದುಲ್ ಸಾಬ್ ಮಕಾನ್ದಾರ್ ಶಿವಾನಂದ್ ಭುಯಾರ್ ಅಂತೇಳಿ ಒಂದು ಏನಂದ್ರೆ ಇಸಾರ್ ಕರಾರ್ ಪತ್ರ ಮಾಡ್ಕೊಂಡಾರ. ಅದು ಕೈಲೇ ಬರೆದಂಥ ಉತ್ತಾರಿಗಳು, ಅದು ದಾಖಲೆ ಅಧಿಕೃತವಾಗಿ ಅಲ್ಲ. ಈಗೆಲ್ಲ ಇವತ್ತು ಕಂದಾಯ ಇಲಾಖೆಯಲ್ಲಿ ಗಣಕೀಕೃತ ಅಂದರೆ ಕಂಪ್ಯೂಟರೈಸ್ಡ್ ಆಗಿದೆ. ಯಾವುದನ್ನು ಇದೇ ರೀತಿ ಮೋಸ ಮಾಡ್ತಾರಂತ ಹೇಳಿನೇ ಸಾಕಷ್ಟು ಭೂ ಕಬಳಿಕೆ ಈ ರೀತಿ ಬಿಜಾಪುರ ಅಲ್ಲ ಇಡೀ ಕರ್ನಾಟಕದಲ್ಲಿ ನಡೀತಿರೋ ಕಾಲದಲ್ಲಿ ಮಾಡಿದ್ರೂ ಸಹ ಇವರು ಎಲ್ಲರ ಕಣ್ಣಿಗೆ ಮಣ್ಣೆ ಎರಚಿ ಈ ಒಂದು ಜಮೀನು ರಿಜಿಸ್ಟರ್ ಸರ್ವೆ ನಂಬರ್ 21 ಹಿಸ್ಸಾ 6 ಹಳೆ ಕೈ ಬರೆಯ ಉತ್ತಾರ ಮಾಡ್ಕೊಂಡಿರುವ ಇಸಾರು ಕರಾರು ಪತ್ರ, ಒಂದು ಬೋಗಸ್ ಒಂದು ಕರಾರು ಪತ್ರ ಮಾಡ್ಕೊಂಡು ಇಲ್ಲಿ ಒಂದೇನೋ ಸಣ್ಣ ಜಾಗ ತೊಗೊಂಡು ಇದೆಲ್ಲ ನಮ್ಮದೇ ಜಾಗ ಉಳಿತು ಅಂತೇಳಿ ತೋರಿಸ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಆ ಒಂದು ಕಳ್ಳರಿಗೆ ಏನಿದೆ ಬಿಜಾಪುರನಲ್ಲಿ, ಅವರಿಗೆ ಇವತ್ತು ಇಲ್ಲಿ ಹೆಣ್ಮಕ್ಳು ತಮ್ಮ ಭಾಗದಲ್ಲಿ ಇದು ಗಾರ್ಡನ್ ಆಗಬೇಕು, ನಮಗೆಲ್ಲ ಸಾಯಂಕಾಲ ಒಂದು ಸಣ್ಣ ಗುಡಿ ಆಗಬೇಕು, ಇಲ್ಲಿ ನಮ್ಮ ಹೆಣ್ಮಕ್ಳು ಕೊಟ್ಟು ಬಂದು ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಅವರು ಇವತ್ತು ಹೋರಾಟ ಪ್ರಾರಂಭ ಮಾಡ್ಯಾರ. ಅವರು ಹೋರಾಟದ ಆರೋಪ ಮಾಡುವಂಥ ಒಂದು ಕಂಡಿದೆ. ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ. ಅವ್ರಿಗೇನು ಗೊತ್ತಿದೆ, ಅದೆಲ್ಲ ಸ್ಥಿತಿ ಏನಾಗಿದೆ. ಅದ್ರ ಜೊತೆಗೆ ವಕಫ್ ಮುಸ್ಲಿಮರಿಗೆ ಸಂಬಂಧಪಟ್ಟಂಥ ಒಂದು ಆಸ್ತಿಯಲ್ಲಿ ಇವತ್ತೇನು ಭಾಳ ಮಾತಾಡ್ತಾ ಇದ್ದಾನೆ ಅವನು ಮಸನವಾಟ ಮುನ್ಸಿಪಾಲ್ಟಿ ಅಂತಿದೆ, ಇದು ಕಾರ್ಪೊರೇಷನ್ದು. ಇದರಲ್ಲಿ ಒಂದು ವಕಫದ ಒಂದು 3-4 ಮಂದಿ ಕೂಡಿ 20 ಗುಂಟೆ ಜಾಗ ಸ್ಮಶಾನದಾಗ ಇದ್ದಿದ್ದನ್ನು 2-2 ಗುಂಟೆ ಅವ್ರು ಹಚ್ಕೊಂಡು ಖರೀದಿ ಮಾಡ್ಕೊಂಡಾರ. ನೋಡ್ರಿ ಯಾರ್ಯಾರು ಅದಾರಪ್ಪ ಅಂದ್ರೆ ಅಲ್ಲಿ ಎಲ್ಲಿ ಅಂದ್ರೆ ನಮ್ಮ ದೇವಗಿರಿಯವ್ರ ಸ್ಮಶಾನ ಐತಲ್ಲ ಸೋಲಾಪುರ ರೋಡಿಗೆ, ಅಲ್ಲಿ ನೋಡ್ರಿ ಎಲ್ಲ ಇದು ಸರ್ಕಾರದ್ದು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಏನು ಅದು ಹಳದು ದಾಖಲೆ ಮಾಡಿದಂಥದ್ದು
ಒಬ್ಬ ಬಾಬುಲಾಲ್ ಗುಡುಸಾ ಬೇಪಾರಿ, ಇನ್ನು ಅವ 2 ಗುಂಟೆ, ಜಮೀರ್ ಕಾಸಿಂ ಸಾಬ್ ಇನಾಮ್ದಾರ್, ಮಹಬೂಬ್ ಕತಾಲ್ ಸಾಬ್ ಜಮಾದಾರ್. ಬದಲಾಗಿ ನೋಡ್ರಿ ಇಲ್ಲಿ ಉಮೇಶ್ ತಂದೆ ಬಸವರಾಜ್ ಮಂದಾಲ್, ಇವ ಏನು ಸಾಬ್ರಾಮ ಯಾರು ಮುಂದೆ ಮಕ್ಕಳು ಎಲ್ಲರೂ ಉಳ್ಕಿದ ಸಾಬ್ರ ಅದಾರ. ಇವ ನಡ್ಬರ್ಕ್ ಸಾಬ್ ಇವ ಸಾಹೇಬ ಇನ್ನೊಂದು ಚೆಕ್ ಮಾಡ್ಬೇಕಾಗ್ತೈತೆ, ಒಂದು ಚೆಕ್ ಹ್ಯಾಂಗೆ ಮಾಡಬೇಕು ಗುರ್ತೈತೆ. ಮೊಹಮ್ಮದ್ ಇಕ್ಬಾಲ್ ಚಾಂದ್ ಸಾಬ್ ಮುಲ್ಲಾ, ಮಹಬೂಬ್ ಅಬ್ದುಲ್ ಸಾಬ್ ಹಿಂಡಿಕರ್, ರಫೀಕ್ ಅಹಮದ್ ಮೊಹಮ್ಮದ್ ಇಸಾಕ್ ಹುಂಡೇಕಾರ್. ಬದಲಾಗಿ ಇನ್ನೊಬ್ಬ ಸಾಬ್ ಅರ್ಧ ಸಾಹೇಬ್ ಸೇರಿ ಅನ್ನೋದು ಮಾಂತೇಶ್ ಕೊಡ್ತಾರೆ ಅಂಗಡಿ, ಸಮಗನಿ ದಸ್ಕೀರ್ ಪಟೇಲ್, ಕರ್ನಾಟಕ ವಕಫ್ ಬೋರ್ಡ್, ಅದಕ್ಕೆ 6 ಗುಂಟ ಬೆಟ್ಟ. ಇವರೆಲ್ಲ ಬಿಜಾಪುರನ ಹಿಂದುತ್ವ ಕುಂಕುಮ ಹಚ್ಕೊಂಡು ರಾಮನ ಮೂರ್ತಿ ಮೆರವಣಿಗೆ ಮಾಡೋದು ಮಾಡಿ ಈ ಉತ್ತರ ಸೈಟ್ ಮಾಡ್ಕೊಂಡ. ಯಾವ ವಕಫ್ ಆಸ್ತಿ ಮುಸ್ಲಿಮರ ಆಸ್ತಿ, ಸ್ಮಶಾನದು ಅದು ಹೆಣ ಸುಡೋದು ಸಹಿತ ಬಿಟ್ಟಲ್ಲ. ಹೆಣ ಸುಡೋದು ಹೆಣ ಹೂಳು ಜಾಗನೂ ಬಿಡ್ಲಾರ್ದವ್ರು ಇವರೆಲ್ಲ ನಮ್ಮ ವಿಜಾಪುರದ ಮಾದರಿ ರಾಜಕಾರಣಿಗಳು ಬೊಗಳ್ತಾರೀಗ. ಇದು ಎಲ್ಲ ಉತ್ತರ ನಾವೆಲ್ಲ ಇದನ್ನು ನಾಳೆ ಅಸೆಂಬ್ಲಿ ಒಳಗೆ ಎಲ್ಲನೂ ಇದನ್ನು ಪ್ರಶ್ನೆ ಮಾಡ್ತೀನಿ. ಅದಕ್ಕೆ ನಾನು ಹೇಳೋದು ಅಂದ್ರೆ ವಿಜಾಪುರ ನಗರದ ಜನರಿಗೆ ಇಲ್ಲ, ಈಗ ಅಧಿಕಾರಿಗಳು ಅಂತ ಬಂದು ಇದನ್ನು ಹಾಕ್ತಾರೆ. ಅವ್ರು ಏನಾದರೂ ಮಾಡಿ ತಕರಾರು ಮಾಡೋದು ಅಥವಾ ಇಲ್ಲೇನು ಗುಂಡಾಗಿರಿ ಮಾಡೋದು ಅಂದ್ರೆ ಒಮ್ಮೆ ಆ್ಯಕ್ಷನ್ ತೊಗೋತಾರೆ. ನಾನು ಹೇಳಿದ್ದೀನಿ ಪೊಲೀಸ್ ಸೆಕ್ಯೂರಿಟಿನೂ ಕೊಡೋದು ಹೇಳಿದ್ದೀನಿ. ನಾಳೆ ಹಿಡಿದೇ ಈ ಜಾಗ ಫೆನ್ಸಿಂಗ್ ಮಾಡಿ ಅವ್ರ ಹೆಣ್ಮಕ್ಳು ಕುಂಡಲಿಕ್ಕೆ ಬೀಡೇಟಿನ ಜನ ಹೆಚ್ಚಿ ಹಾಕಿಕೊಡ್ಬೇಕಂತ ಹೇಳಿದ್ದೀನಿ. ಸರಿ, ಜಾಗ ವಿಚಾರ ವೈಯಕ್ತಿಕ ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿ ಆಗ್ತದೆ. ನೋಡಿ, ನೀವು ಯಾರೇ ಬರ್ದಿರೇನೋ ನಿಮ್ಮ ಚಾನಲ್ದಾಗ ಅಂಥವು ಎಲ್ಲ ಬರೀದಿಲ್ಲ. ನೀವೆಲ್ಲ ಒಳ್ಳೆಯವ್ರು ಇದೀರಿ. ಕಡ್ಕಾಸ ನನ್ನ ಮಕ್ಕಳ ಬಗ್ಗೆ ಯಾಕೆ ಮಾತಾಡ್ತೀವಿ? ಬಿಟ್ಬಿಟ್ರು ಆ ಚಾನಲ್ಗಳು ಅವೇ ಅದಾವು ಅದಾವು. ಸಾಬರು ಚಾನಲ್ಲ, ಇವ್ರು ಸಾಬರು ಆಸ್ತಿ ಹೊರಟು ಚಾನಲ್ ಇವು. ಈಗ ವಿಜೇಂದ್ರ ಅವ್ರು ಬಂದಿದ್ರು. ವಿಜೇಂದ್ರ ಅವ್ರು ಬಂದು ಹೇಳಿದರೆ ಯಾರು ಕೂಡ ಬಿಜಾಪುರದಲ್ಲಿ ಏನಾಗ್ತಾ ಇದೆ, ಜಮಖಂಡಿಲಿ ಏನಾಗ್ತಾ ಇದೆ ಇದನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು, ಕ್ಷೇತ್ರದ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಅವರ ಶಿಕಾರ್ಪುರ ಅಟ್ಟೆ ತಲೆ ಕೊಡ್ಸ್ಕೊಂಡ್ರು ಸಾಕು. ಶಿಕಾರ್ಪುರ ಅಳಗಾಡ್ಲಕತ್ತೆ. ಎಲ್ಲಿ ಮೈಸೂರಿಗೆ ನಿಂದಿರ್ಬೇಕು, ಅಲ್ಲಿ ಯಾವುದದು ವರ್ಣಾಕ್ ನಿಂದಿರ್ಬೇಕು, ತುಮಕೂರು ನಗರಕ್ಕೆ ನಿಂದಿರ್ಬೇಕು, ರಾಜಾಜಿನಗರ ಅದೇ ಗಿರಿಕೆ ಅಡ್ಡಾಡಕತ್ತೆ. ಇಲ್ಲೇ ಅವ್ರು ಬಿಜಾಪುರನವ್ರು ಬಾಗಲಕೋಟ್ನಾಗ ತಲೆ ಕೆಡಿಸ್ಕೋಬಾರ್ದು, ಬಾಗಲಕೋಟ್ನಾಗ ಬಿಳಿಗಾಕಿ ತಲೆ ಕೆಡಿಸ್ಕೋಬಾರ್ದು ಅಂದ್ರೆ ಮೊದಲ ಶಿಕಾರಿಪುರ ಗಟ್ಟಿ ಐತೆ ನೋಡ್ಕೊಂಡು ಅಲ್ಲಿ ಹುಡುಗಿದವ್ರಿಗೆ ಸಲಹೆ ಮಾರ್ಗದರ್ಶನ ಹೇಳ್ಬೇಕಾದ್ರೆ ಮೊದಲು ತನ್ನ ಜಾಗ ಕುರ್ಚಿ ಗಟ್ಟಿ ಹೋಗ್ತಾರೆ. ಪಾಪ ಹತಾಶ ಆಗಿ ಅವ್ರು ಏನಾರು ಮಾಡಿ ಯಾರೂ ರೆಸ್ಪೆಕ್ಟ್ ಸಿಗಲಾಗೈತೆ. ಮತ್ತು ವಿಧಾನಸಭೆಯಲ್ಲಿ ಏನೂ ಆ್ಯಕ್ಟಿವಿಟೀಸ್ ಇಲ್ಲ, ನಾವು ನೋಡೋದಿಲ್ಲ, ಏನೂ ಮಾತಾಡಲೇ ಇಲ್ಲ. ತಿಮ್ಮಾಪುರ ಅವ್ರ ವಿಚಾರ ಬಂದ್ರೆ ಮಾತಾಡಬೇಕಾಗಿತ್ತು. ಭ್ರಷ್ಟಾಚಾರದ್ದು ವಿಷಯಗಳನ್ನು ವಿಧಾನಸಭೆಯಲ್ಲಿ ಇವತ್ತು ಆರ್ ಅಶೋಕ್ ಮಾತಾಡಿದ್ರು, ಸುನೀಲ್ ಕುಮಾರ್ ಮಾತಾಡಿದ್ರು. ಇಡೀ ರಾಜ್ಯದ BJP ಕಾರ್ಯಕರ್ತ ಅಪೇಕ್ಷೆ ಇರ್ತೈತೆ, ರಾಜ್ಯಾಧ್ಯಕ್ಷರು ಮಾತಾಡಬೇಕು, ಕಠೋರವಾಗಿ ಮಾತಾಡಬೇಕು. ನಾವು ಹೆಂಗೆ ಮಾತಾಡ್ತೀವಿ ವಿಧಾನಸಭೆ ಒಳಗೆ? ಸಿದ್ದರಾಮಯ್ಯನವ್ರಿಗೆ ಅಟ್ಯಾಕ್ ಮಾಡ್ತೀವಿ, DK ಶಿವಕುಮಾರ್ಗೆ ಅಟ್ಯಾಕ್ ಮಾಡ್ತೀವಿ. ಇವ್ರು ಮಾಡಲೇ ಇಲ್ಲ. ನಾನು ನೋಡ್ಲಕತ್ತೀನಿ, ಮೊನ್ನೆ ವಿಧಾನಸಭೆ ಒಳಗೆ ಕುಂಡಿರಲಿಲ್ಲ. ಅದಕ್ಕೆ ಸಂಪೂರ್ಣವಾಗಿ ಏನು ಜವಾಬ್ದಾರಿಯಿಂದ ವಿಫಲ ಆಗ್ಯಾರ. ಸುಮ್ಮನೆ ಬಿಟ್ಟು ಮನೆ ಕುಂಡು ಒಳ್ಳೆಯದು. ಈಗ ನವೆಂಬರ್ಗೆ ಶಾಸಕರಿಗೆ 14 ಶಾಸಕರಲ್ಲಿ ಕೂಡಿ ಕಾಂಗ್ರೆಸ್ ಶಾಸಕರು ವಿದೇಶ ಪ್ರಯಾಣ ಬಳಸ್ತಾ ಇದ್ದಾರೆ. ಇದು ಈಗ ಏನೊಂದು ನೆನಪಿದೆ ಎಲ್ಲರೂ ಕೂಡ ಅಂತಂದರೆ ಇಲ್ಲ ಹೊಸದಾಗಿ ಮತ್ತೆ ಏನಾದರೂ ಮತ್ತೆ ಗದ್ದೆ ಗುದ್ದಾಟ ಏನಾದರೂ ಆದರೆ ಈಗ DK ಶಿವಕುಮಾರ್ಗೆ ಅದು ಕೊನೆಯ ಅವಕಾಶ. ಇನ್ನು ಮುಂದೆ ಕರ್ನಾಟಕ ಕಾಂಗ್ರೆಸ್ಸೇ ಬರೋದಿಲ್ಲ, ಸಾಕಾಗೈತೆ. ಯಾವಾಗ ಯಾವ ಇಲೆಕ್ಷನ್ ಬರ್ತದೆ ಜನ ಆಗುತ್ತೆ. ಆ ಟೈಮ್ನಾಗ ಇವರು ಏನಾರು ಮಾಡಿ ನಾನೇ ಈಗ ಆಗಬೇಕು ಆಗ್ಲಿಕ್ಕೆ ಮುಂದೆ ಎಂದು ಭವಿಷ್ಯದಲ್ಲಿ ಅದು ಪಾಪ DK ಶಿವಕುಮಾರ್ ಓಡಾಡ್ತಾ ಇದ್ದಾರೆ. ಆ ಸಿದ್ದರಾಮಯ್ಯನ ಅವರು ಬಿಡುವ ಅಟ್ಟೇನು ಈಜಿ ಇಲ್ಲ. ಸಿದ್ದರಾಮಯ್ಯನೂ ಭಾಳ ಗೊತ್ತೈತೆ. ಸಿದ್ದರಾಮಯ್ಯಂದ ಸಾಕಷ್ಟು ಶಾಸಕರಲ್ಲ. ಅದಕ್ಕೆ ಈ ಜಗಳ ಎಲ್ಲಿಗೆ ಬರ್ತದಂತಾರೆ ಬಹುಶಃ ನನಗೆ ಅನ್ನಿಸ್ತದೆ ಆದಷ್ಟು ಜಲ್ದಿ ವಿಧಾನಸಭೆ ವಿಸರ್ಜನೆ ಆದರೂ ಆಶ್ಚರ್ಯ ಇಲ್ಲ. ಆ ರೀತಿ ಒಂದು ವಾತಾವರಣ ಇದೆ. ಅವರಿಗೆ ಡೂ ಆರ್ ಡೈ ಅದೇ DK ಶಿವಕುಮಾರ್. ಸಿದ್ದರಾಮಯ್ಯ ಅವ್ರಿಗೆ ಏನೈತೆ, ಇನ್ನು ಮುಂದೆ ಒಂದು ಮುಖ್ಯಮಂತ್ರಿ ಅಂತ ನಾನು ಆಗೋದಿಲ್ಲ, ಹಂಗಾದ್ರೆ ಮನೆಗೆ ಹೋಗ್ತೀನಿ, ನನ್ನ ಮಗ ಅಂತೂ ಅಷ್ಟು ಯೋಗ್ಯ ಇಲ್ಲ, ಅವನು ವಸೂಲಿ ಕಂಪನಿ. ವಿಜೇಂದ್ರ ಹೆಂಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಈ ಸಿದ್ದರಾಮಯ್ಯನ ಮಗ ಅವನು ಬರೀ ವಸೂಲಿ ಸೇಮ್ ವಿಜೇಂದ್ರ ಕಡೆನೇ
ಟ್ರೈನಿಂಗ್ ತೊಗೋತಂತ ರಾತ್ರಿ ಹೆಂಗೆ ತೊಗೋಬೇಕು, ಹೆಂಗೆ ಡೂಪ್ಲಿಕೇಟ್ ಸಹಿ ಮಾಡಬೇಕು ಅಂತ ಹೇಳಿ ಎಲ್ಲ ಈ ಟ್ರೈನಿಂಗ್ ಕೊಡು ಮಾಸ್ಟರ್ ನಮ್ಮವನೇ. ಅದಕ್ಕೆ ಸಿದ್ದರಾಮಯ್ಯ ಬಿಡುದಿಲ್ಲ, ಡಿ ಕೆ ಶಿವಕುಮಾರ್ ಆಗೋದಿಲ್ಲ. ಮುಂದಿನ ಹಾದಿಯನ್ನು ವಿಧಾನಸಭೆ ವಿಚಾರ ಹಾಗೆ ಆಗ್ತದೆ. ಮತ್ತು ಒಳ್ಳೆಯ ಸರ್ಕಾರ ಕೊಟ್ಟಂದ್ರೆ ಈಗೇನು ಇಂಥವೆಲ್ಲ ನಡೆದ ಅಲ್ಲಿ ರಾಜ್ಯದ ಭೂ ಕಬಳಿಕೆ, ಹಿಂದೂ ದೇವಸ್ಥಾನಗಳಿಗೆ ಕಲ್ಲು ನಿನ್ನೆ ಒಂದು ಮೂರ್ತಿ ಭಗ್ನ ಮಾಡಿ ಇದೆಲ್ಲಕ್ಕೂ ಶಾಶ್ವತ ಪರಿಹಾರ ಅಂದ್ರೆ ನಮ್ಮ JCB ಒಂದೇ. ಒಂದು 28 ಗೌಡ ಸರ್ಕಾರ, ಯಾರು ಸರ್ಕಾರ ನೋಡಂತ BJP ಸರ್ಕಾರ ಬರ್ತಿತ್ತು, ಯತ್ನಾಳ್ ಸರ್ಕಾರ ಬರ್ತಿತ್ತು, JCB ಸರ್ಕಾರ ಬರ್ತು. ಒಟ್ಟು ಅಂತ ನಮ್ಮದು ಗಟ್ಟಿ ಕರ್ನಾಟಕ ಮುಖ್ಯಮಂತ್ರಿ ಆಗೋದು ಗಟ್ಟಿ ಐತಿ. ನಿಮ್ಮೆಲ್ಲ TV ಚಾನಲ್ ಮುಂದೆ ಪ್ರಮಾಣ ಸ್ವೀಕಾರ ಮಾಡೋದು ಗಟ್ಟಿ. ನವೆಂಬರ್ ಒಳಗೆ ಆಗಲ್ಲ. ಏನು ಪಾರ್ಟಿ ಆಂತರಿಕ ಏನೈತಿ ಗೊತ್ತಿಲ್ಲ. ನವೆಂಬರ್ ಯಾವಾಗ ಬದಲಾಗ್ತಾರೋ ಏನು ಸೂರ್ಯ ಚಂದ್ರನವ್ರಿಗೆ ಇವರೇ ಅವರೇ ಹೆಚ್ಚಿನ ಮಾಹಿತಿ ಏನಾದ್ರು ಹಿಂಗೆ ಏನಿಲ್ಲ ನೋಡ್ರಿ. ಯಾವುದು ಎಲ್ಲರಿಗೂ ಗೊತ್ತಾಗುತ್ತೆ. ನೀವು ವಿಧಾನಸಭೆದಾಗೆ ಮಾತಾಡಲಿಲ್ಲ, ರಾಜ್ಯಪಾಲರ ಜಿ ರಾಮ್ಜಿ ಬಗ್ಗೆ ಅಲ್ಲಿ ಏನೂ ಮಾತಾಡಲೇ ಇಲ್ಲ. ನೀವು ರೆಕಾರ್ಡ್ ತರಿಸಿ ನೋಡ್ರಿ. ನೀವೊಬ್ಬ ರಾಜ್ಯಾಧ್ಯಕ್ಷರಾಗಿ ಜಿ ರಾಮ್ಜಿಯನ್ನು ಸಮರ್ಥನೆ ಮಾಡ್ಕೋಬೇಕು. ನಾ ಮಾಡ್ಕೊಂಡೆ. ನಾನೇನು BJP ಹೊರಗೆ ಹಾಕೊಂಡು ನಾನು ಮೋದಿಯವರಿಗೆ ಧನ್ಯವಾದ ಹೇಳಿದೆ. ಅದರಲ್ಲಿ ಇರುವಂಥ ಒಳ್ಳೆಯ ಅಂಶಗಳನ್ನು ಹೇಳಿದೆ. ಅದನ್ನು ಹೇಳೇ ಇಲ್ಲ. ಮೋದಿಯವ್ರು ಹಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ, ಅದು ಎಲ್ಲರಿಗೂ ಗೊತ್ತಿದೆ ಮೋದಿಯವ್ರು ಏನು ಮಾಡ್ಯಾರ ದೇಶಕ್ಕೆ. ಅದಕ್ಕೆ ಯಾವುದೇ ಕ್ಷೇತ್ರದಲ್ಲಿ ಅವರು ಸಕ್ಸಸ್ ಆಗಿಲ್ಲ. ಅವ್ರಿಗೆ ಒಂದೇ ಪರಿಹಾರ, ಸ್ವಂತ ಮನಸ್ಸಿನಿಂದ ರಾಜೀನಾಮೆ ಕೊಡ್ತಾರೆ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.